ಬಿಜೆಪಿ ಪಾದಯಾತ್ರೆ ಆರಂಭವಾಗಿದೆ. ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಜಾಯ್ನ್ ಆಗ್ತಾರೆ. ಸರ್, ಇದು ಮೊದಲನೇದಾಗಿ ಇದು ತಾತ್ವಿಕ ಅಂತ್ಯಕ್ಕೆ ಹೋಗತ್ತಾ ಅನ್ನುವಂಥ ಪ್ರಶ್ನೆ. ನೀವು ಪಾದಯಾತ್ರೆ ಆರಂಭ ಮಾಡಿದ್ದೀರಾ, ಅಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟರೆ ಏನು ಮಾಡಬೇಕು ಅಂತ ಚಿಂತನಾ ಮಂಥನ ನಡೀತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ಉದಾಹರಣೆ ಕೂಡ ಇದೆ. ಹೀಗಾಗಿ ಈ ಪಾದಯಾತ್ರೆಯ ಉದ್ದೇಶ ಈಡೇರುತ್ತಾ? ನಮ್ಮ ಪಾದಯಾತ್ರೆ ಉದ್ದೇಶನೇ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವುದನ್ನು. ಏನು ಭ್ರಷ್ಟಾಚಾರವನ್ನು ತುಂಬಿ ತುಳುಕ್ತಾ ಇದೆ ಇವತ್ತು ಸರ್ಕಾರದಲ್ಲಿ. ಇವತ್ತು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಇವತ್ತು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಬೇಕು ಅಂತೇಳಿ ನಮ್ಮ ಪಾದಯಾತ್ರೆ ಹೋರಾಟ ಬಿಜೆಪಿ JDS ಮಾಡ್ತಾ ಇರ್ತಕ್ಕಂಥದ್ದು. ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೌಂಟರ್ ಆಗಿ ಜನಾಂದೋಲನ ಅಂತ ಮಾಡ್ತಿದ್ದಾರೆ. ನೀವೆಲ್ಲೋಗ್ತಿರೋ ಅಲ್ಲಿ ಪ್ರಶ್ನೆ ಕೇಳ್ತೀವಿ ಅಂತಿದ್ದಾರೆ ನಿಮ್ಮ ಅವಧಿಯ ಹಗರಣಗಳ ಬಗ್ಗೆ. ನಮ್ಮ ಪ್ರಶ್ನೆಗೆ ಮೊದಲು ಉತ್ತರ ನೀಡಲಿ ಕಾಂಗ್ರೆಸ್ ಸರ್ಕಾರದವರು. ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಅವರಾಗಲಿ ನಮ್ಮ ಪ್ರಶ್ನೆಗೆ ಉತ್ತರ ನೀಡಬೇಕು. ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದನದಿಂದ ಓಡೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ರಾಜ್ಯದ ಜನ ಪ್ರಶ್ನೆಗೆ ಉತ್ತರ ನೀಡೋಕ್ಕಾಗ್ದೇ ಇವತ್ತು ಫಲಾನುಭಾವವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ನಿಜವಾಗ್ಲೂ ಕೂಡ ಜನವಿರೋಧಿ ಸರ್ಕಾರ. ಇದು ಫೈನಲಿ ನಿನ್ನೆ DK ಶಿವಕುಮಾರ್ ಅವರು ಮಾತಾಡ್ತಾ ಭ್ರಷ್ಟಾಚಾರಿಗಳಿಗೋಸ್ಕರ ಮಾಡ್ತಾ ಇರುವಂತ ಪಾದಯಾತ್ರೆ ಅಂತ ವ್ಯಾಖ್ಯಾನ ಮಾಡಿದ್ರು. DK ಶಿವಕುಮಾರ್ ಅವರು ದಾಖಲೆ ಇದ್ರೆ ಕೊಡ್ಲಿ ಅಂತ ಪ್ರಶ್ನೆ ಮಾಡಿದ್ರು. DK ಶಿವಕುಮಾರ್ ಅವ್ರ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬರದೇ ಇದ್ರೆ ಒಳ್ಳೇದು, ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾತನಾಡದೇ ಇದ್ರೆ ಒಳಿತು ಅನ್ನೋದು ನನ್ನ ಮಾತು. ಕೊನೆಯದಾಗಿ ಪಾದಯಾತ್ರೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಿರೀಕ್ಷೆ ಮಾಡ್ತೀರಾ? ಪಾದಯಾತ್ರೆ ಅಂತ್ಯ ಆಗೋದಕ್ಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ, ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಭ್ರಷ್ಟಾಚಾರ ನಡೆದಿದೆ, 87 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅಂತ ಸಂದರ್ಭ ಬಂದಿದೆ ಇವತ್ತು.